ಟಿಕಲ್ ಆಗ್ತಿದ್ಯಾ? ಕಣ್ಣು ಮುಚ್ಕೊ, ಫೀಲ್ ಮಾಡು ಆರಾಮ್ಸೆ. ಫಾದರ್ ಅಂಡ್ ಸನ್ ಒಂದೇ ರೋಡಲ್ಲಿ 3 ಸಲ ಓಡಾಡ್ತಿದ್ದೀವಿ. ಇದು ಇವಾಗ ಅರ್ಸಿ ರೋಡಲ್ಲಿ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ. ಒಂದು ಸರ್ಕಲ್ ಅಂತೂ ಒಂದು 3-4 ಸಲ ರೌಂಡ್ ಹಾಕಿದ್ವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾವಿವಾಗ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಆ್ಯಡ್ಗೆ 10 ಮಂತ್ಸ್ ಕಂಪ್ಲೀಟ್ ಆಗಿದ್ದಾನೆ. ಸೊ ಎಲ್ಲಿಗೂ ಹೋಗಿಲ್ಲ, ಹಂಗೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮೈಸೂರು ಸೈಡ್ ಹೊರಟಿದ್ದೀವಿ. ಪ್ಲಾನ್ಸ್ ಏನೂ ಇಲ್ಲ, ನೋಡೋಣ ಹೋಗ್ತಾ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ. ಪೋಸ್ಟರ್ಸ್ ಅವತ್ತು. ಸೊ ದಿಸ್ ಇಸ್ ಮೈ ಹಸ್ಬೆಂಡ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಷಯ್, ವಿತ್ ಹಿಸ್ ಓಕ್ಲಿ ಗಾಗಲ್ಸ್. ಓಕ್ಲಿ ನಾನು ಹೇಳ್ದಾಗ ಮಾತ್ರ ಹಾಕೊಳ್ಳೋದು, ಅಲ್ಲಿ ಗಂಟ ನೆನಪೇ ಇರಲ್ಲ ಅದೊಂದಿದೆ ಅಂತ. And obviously our son, a handsome son, Eddie say hi. ಅವನು ನಿದ್ರೆ ಮಾಡೋದಿದ್ದಾನೆ, ನಿದ್ರೆ ಮಾಡ್ತಾ ಇಲ್ಲ, ಆಟಾಡ್ತಾನೂ ಇದ್ದಾನೆ. ಓಕೆ, ಏನೋ ಪ್ಲಾನ್ಸ್ ಇಲ್ಲ, ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಸೊ ಫಸ್ಟ್ ಪೇಟ್ ಪೂಜಾ ಮಾಡ್ತಾ ಇದ್ದೀವಿ. ವಿ ಆರ್ ಹಂಗ್ರಿ. ಅಕ್ಷಯ್ ಊಟ ಮಾಡಿ ಆಮೇಲೆ ನಾನು ತಿನ್ನುವ ಅಂತ. ಓಕೆ ಗೈಸ್, ಇವಾಗ ಅಕ್ಷಯ್ ಎಂಥದ್ದು ಚೌಚೌ ಬಾತ್ನ ಆರ್ಡರ್ ಮಾಡಿಬಿಟ್ಟು ಅರ್ಧನೇ ತಿಂದೇ ಇಲ್ಲ. ನಾನು ಅರ್ಧ ಇನ್ನೇನಕ್ಕೆ ಎಸೆಯೋದು, ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅದೇ ಅರ್ಧ ತಿಂದೆ. ನನಗೆ ಆ್ಯಕ್ಚುಲಿ ಇನ್ನೂ ಹೊಟ್ಟೆ ತುಂಬಿಲ್ಲ. ಇನ್ನೊಂದು ಮೀಲ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಫುಲ್ ತಿನ್ನೋಕ್ಕಾಗಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಶೆಕೆ ಜಾಸ್ತಿ ಇದೆ, ಫುಲ್ ಕಟ್ ಮಾಡೋಕ್ಕಾಗಲ್ಲ, ಯಾಕೆ ವೇಸ್ಟ್ ಮಾಡೋದು ಅಂತೇಳಿ. ನೋಡೋಣ ಇವಾಗ ಮುಂದೆ ಏನಾದ್ರು ಸಿಕ್ಕಿದ್ರೆ ಬೇರೆ ಏನಾದ್ರು ತಿನ್ನಬೇಕು ಅಂತ ಹೇಳಿದಾನೆ. ಅಕ್ಷಯ್ ನಿಲ್ಲಿಸ್ತೀನಿ ಅಂತ ಗೊತ್ತಿಲ್ಲ. ಅವ್ನು ಇಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಒಂದು 5-6 ಕಿಲೋಮೀಟರ್ ದಾಟಿ ಆದ್ಮೇಲೆ ನಿಲ್ಲಿಸೋದು. ಅವನು ಮಲಗ್ತಾನೆ ಅಂತ ನಾನು ಆಗ್ಲಿಂದ ಕಾಯೋದಿದ್ದು, ನಿದ್ರೆ ಮಾಡ್ತಾ ಇಲ್ಲ ಪಾರ್ಟಿ ಅಲ್ಲ ಅಡಿ. ಎಂತೋ ಹೇಳಕ್ ಬಂದೆ ನಾನು. ಇದು ಲಾಸ್ಟ್ ಇಯರ್ ಅಂದ್ರೆ ನಾನು ವರ್ಕ್ ಮಾಡ್ತಿದ್ದಾಗ ನಮ್ದು ಸ್ಕೂಲ್ ಬಸ್ಸಲ್ಲಿ ಮಕ್ಕಳು ಮಾತಾಡ್ಕೊಳ್ಳೋದು, ಬಾ AC ಬಸ್ ನೋಡು, ಅವ್ರಿಗೆ ಯಾವುದೋ ಒಂದು ರೂಟ್ ಬಸ್ಗೆ AC ಇತ್ತು, ಬಾಕಿ ಎಲ್ಲ ನಾನ್ AC. ಆಗ ದೇ ಆರ್ ಸೋ ಲಕ್ಕಿ, ನಾನ್ AC ಅಲ್ಲ AC ಬಸ್ ಇದೆ ನೋಡು, ನಮ್ದು ಇದೆ ಏನು AC ಇಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ. ಆವಾಗ ಇನ್ನೊಂದು ಹುಡುಗ ಹೇಳ್ತಾನೆ, ಅಟ್ಲೀಸ್ಟ್ ಯು ಹ್ಯಾವ್ ದ ಬಸ್ ನೋ ಅಂತ ಹೇಳ್ತಾನೆ. ಆವಾಗ ನಾನು ಫ್ಲಾಶ್ ಬ್ಯಾಕಿಗೆ ಹೋದೆ. ನಾನು ಚಿಕ್ಕವಳಿದ್ದಾಗ ನಮ್ದು ಸ್ಕೂಲ್ ಟೈಮಲ್ಲಿ ಯಾವ್ದಾದ್ರು ಟ್ರಾಫಿಕ್ ಪೊಲೀಸ್ ನಿಂತಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸೀಟ್ ಅಡಿ ಬಗ್ತಿದ್ವಿ ನಾವು. ಅಂದ್ರೆ ಅಷ್ಟು ರಶ್ ಇರ್ತಿತ್ತು, ಕ್ರೌಡ್ ಇರ್ತಿತ್ತು ವ್ಯಾನ್ ಒಳಗಡೆ. ಅದೊಂದೇ ಗಾಡಿ ಬರ್ತಾ ಇದ್ದಿದ್ದಲ್ವಾ ವ್ಯಾನ್, ಸೊ ಎಲ್ಲ ಮಕ್ಳು ಅದ್ರಲ್ಲೇ ಹೋಗೋದು. ಜಾಸ್ತಿ ಜನ ಇದ್ರೆ ಬೈತಾರಲ್ವಾ ಪೊಲೀಸರು, ಏನಕ್ಕೆ ಇಷ್ಟು ತುಂಬಿಸ್ಕೊಂಡು ಹೋಗ್ತಿದ್ದೀರಂತ. ಸೊ ಡ್ರೈವರ್ ದೂರದಿಂದ ನೋಡಿದಾಗ ನಮ್ಗೆ ಹೇಳ್ತಾ ಇದ್ವಿ, ಎಲ್ಲ ಕೆಳಗೆ ಬಗ್ಗಿ ಅಂತ ಹೇಳ್ಬಿಟ್ಟು. ನಾವೆಲ್ಲ ನಿಂತ್ಕೊಂಡು ಬೇಜಾಡ್ಕೊಂಡು ಎಲ್ಲ ಸ್ಕೂಲಿಗೆ ಹೋಗ್ತಾ ಇದ್ವಿ. ಈಗ ಮಕ್ಕಳು ಎಲ್ಲ ಆರಾಮ್ಸೆ ಎಲ್ಲ ಫೆಸಿಲಿಟೀಸ್ ಇದ್ರೂ ಏನೋ ಒಂದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡಿರ್ತಾರೆ ಅಂತ. ನೀನ್ ಹೇಗೆ ಹೋಗ್ತಿದ್ದೆ? ನಾನು ನಿಂತ್ಕೊಂಡೆಲ್ಲ ಹೋಗ್ತಿದ್ದೆ. ಇವಾಗ ಒಬ್ರಿಗೆ ಕೂರಕ್ಕೆ ಸೀಟ್ ಬೇಕೇ ಬೇಕಲ್ಲ, ನಾವು ಸೀಟ್ ಇದ್ರೂ ಕೂರ್ತಾ ಇರ್ತಿದ್ದೆ. ಅದು ಬೇರೆ ವಿಷಯ. ಯಾಕೆ ಸೀಟ್ ಇದ್ರು ಕೂರ್ತಾ ಇರ್ಲಿಲ್ಲ? ಚಂದ ನನಗೆ ಡ್ರೈವಿಂಗ್ ಎಲ್ಲ ನೋಡಕ್ಕೆ, ಡ್ರೈವ್ ಮಾಡೋದು ಎಲ್ಲ. ಮುಂದೆನೆ ಕೂರ್ತಿದ್ದೆ ಡ್ರೈವರ್ ಇಂಜಿನ್ ಹತ್ರ, ಬಸ್ಸಲ್ಲಿ. ನಮ್ದು ವ್ಯಾನ್ ಅಂತೂ ವಿಶೇಷ. ಸ್ಯಾಟರ್ಡೇಸ್ ಮಧ್ಯಾಹ್ನನೇ ಬಿಡ್ತಾರ. 1 o'clock ಸ್ಕೂಲ್ ಬಿಡ್ತು ಅಂದ್ರೆ ನಮ್ ವ್ಯಾನ್ ಬರ್ತಾ ಇದ್ದಿದ್ದು 2 o'clock. 1 hour ನಾವು ಸ್ಕೂಲ್ ಹತ್ರ ಅಲ್ಲಿ ಆಟ ಆಡ್ಕೊಂಡು, ಬಿಸಿಲು ಬೇರೆ, ಹೊಟ್ಟೆ ಬೇರೆ ಹಸ್ತಿರ್ತಿತ್ತು, ಏನೆಲ್ಲ ಮಾಡ್ಕೊಂಡಿರ್ತೇವೆ. ಯಾವತ್ತೂ ಲೇಟೇ, ಅದೇನಕ್ಕೆ ಗೊತ್ತಿಲ್ಲ, ತುಂಬಾ ಲೇಟಾಗಿ ಬರ್ತಾ ಇದ್ರು ಸ್ಯಾಟರ್ಡೆ ಮಾತ್ರ. ಏನ್ ವಿಷಯ ಅಂತ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ ನನಗೆ, ನಾವು ಕೇಳೂ ಇಲ್ಲ. ಅದಿದ್ದಿದೆ ಅದೊಂದು ವೆಹಿಕಲ್. ಆಮೇಲೆ ಒಂದು
ಜೀಪ್ ಅದು ಇದು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ವೆಹಿಕಲ್ಸ್ ಅಂದ್ರೆ ಬಾಡಿಗೆ ಸ್ಟಾರ್ಟ್ ಮಾಡಿದವರು. ಸೊ ಬೇರೆ ಗತಿ ಇಲ್ಲ, ಅದು ಒಂದರಲ್ಲೇ ಹೋಗ್ಬೇಕು. ಏನು ಕಂಪ್ಲೇಂಟ್ ಆದ್ರೆ ಏನಾದ್ರು ಒಂದ್ಸಲ ಏನಾಗಿತ್ತು ಅಂದ್ರೆ ಡ್ರೈವರ್ ಚೇಂಜ್ ಆಗಿದ್ರು, ತಗೊಂಡೋಗಿ ಗುಂಡಿಗೆ ಹಾಕ್ಬಿಟ್ಟಿದ್ರು ವ್ಯಾನ್. ಡ್ರೈವರ್ ಎಸ್ಕೇಪ್ ಅಲ್ಲಿಂದ. ಮಕ್ಳು ಒಂದ್ ಸ್ವಲ್ಪ ಜನ ಇದ್ರು, ಅವ್ರು ಹೇಗೋ ವ್ಯಾನ್ ಇಂದ ಹೊರಗಡೆ ಹೇಳಿದ್ರು. ನಾವು ನಮ್ಮ ಸ್ಕೂಲ್ ಹತ್ರ ಕಾಯ್ಕೊಂಡೇ ಬಾಕಿ. ಅಲ್ಲಿ ವ್ಯಾನ್ ಬಿದ್ದೋಗಿರೋ ವಿಷಯನೂ ಯಾರು ಹೇಳಿಲ್ಲ, ಏನಿಲ್ಲ. ಆಮೇಲೆ ನನ್ನ ಅಂಕಲ್ ಮನೆ ವಿಲ್ಸಿ ಅವ್ರ ಮನೆಯಲ್ಲೇ ಇದ್ದಿದ್ದಲ್ಲ, ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿದ್ದು ಆ ನಂಬರ್ಗೆ, ಡ್ರೈವರ್ಗೆ. ಆ ಡ್ರೈವರ್ಗೆ ಯಾವಾಗ್ಲೂ ಓಡಿಸೋ ಡ್ರೈವರ್ಗೆನೂ ವಿಷಯ ಗೊತ್ತಿಲ್ಲ ಹಿಂಗಾಗಿದೆ. ಆ ಡ್ರೈವರ್ಗೆ ಫೋನ್ ಮಾಡಿ ನೋಡಿದಾಗ ಅವ್ನ್ ಹಿಂಗೆ ಹೇಳ್ತಿದ್ರೆ, ಅವ್ರು ಆಕ್ಚುಲಿ ಕುಡ್ದಿದ್ರು ಆಯ್ತಾ. ಸೊ ಹಿಂಗಾಗಿತ್ತು. ಆಮೇಲೆ ಎಂತ ಮಾಡಿದ್ದು, ಎಲ್ಲರೂ ಸೇರ್ಕೊಂಡು ನಡ್ಕೊಂಡು ಹೋಗಿ ಮೇನ್ ರೋಡ್ ತನಕ ನಡ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಬಸ್ ಹತ್ತಿದ್ ನಾವು. ಅದು ದುಡ್ಡಿದ್ದಕ್ಕೆ ಆಯ್ತು ಕೈಯಲ್ಲಿ. ಅದು ಹಾಫ್ ಟಿಕೆಟ್ ಬೇರೆ ಅಲ್ಲ, ಅವಾಗ ಮಕ್ಕಳಲ್ಲ. ಇಬ್ರು ಇವಾಗ ನನಗೇನೆ ಒಂದು ಮಗು. ಅವಾಗೊಂದು 2-3 ಜನ ಸೀನಿಯರ್ಸ್ ಇದ್ದಿದ್ದಕ್ಕೆ ಆಯ್ತು, ಇಲ್ಲಾಂದ್ರೆ ನಾವು ಮಕ್ಳು ಏನ್ ಮಾಡ್ತಿದ್ವು ಏನೋ ಗೊತ್ತಿಲ್ಲ. ಓಕೆ ಗೈಸ್, ನಾವಿವಾಗ ಮೈಸೂರು ರೀಚ್ ಆಗಾಯ್ತು. ಹ್ಯಾಡಿ ದಾರಿ ಉದ್ದಕ್ಕೂ ಮಲ್ಗೆ ಇಲ್ಲ. ಒಂದು ನಿದ್ರೆ ಕರೆಕ್ಟಾಗಿ ಆಗ್ಬೇಕು. ನಿದ್ರೆ ಕರೆಕ್ಟಾಗಿ ಇದ್ರೆ ಅವ್ನು ಮೂಡ್ ಚೆನ್ನಾಗಿರ್ತಾನೆ. ಸೊ ಸ್ವಲ್ಪ ಕ್ರ್ಯಾಂಕಿ ಇದ್ದಾನೆ, ಅಳ್ತಾ ಇದ್ದಾನೆ. ಅದಕ್ಕೆ ಅಕ್ಷಯ್ ಸ್ವಲ್ಪ ಹೊರಗಡೆ ಇಟ್ಕೊಂಡಿದ್ದಾನೆ ಅವನ್ನ. ಹಂಗೆ ರೋಡ್ ಸೈಡ್ ನಿಲ್ಸಿದ್ದೀವಿ. ನೋಡ್ಬೇಕು ಇವಾಗ ನೆಕ್ಸ್ಟ್ ಪ್ಲಾನ್ ಏನು ಅಂತೇಳಿ. ನೋಡಿ ನಿದ್ರೆ ಬಂದು ಹೋಗಿದೆ, ಕಣ್ ಫುಲ್ ನಿದ್ರೆ. ಆದರೂ ಮಲಗ್ತಿಲ್ಲ ಅವನು. ಶೆಕೆ ಆಗ್ಬಿಡ್ತಾ, ಅದಕ್ಕೆ ಅವ್ನ ಡಂಗ್ರಿ ಎಲ್ಲ ಬಿಚ್ಚಿ ಆ ವಾಟರ್ ಬಾಟಲ್ನಂತೂ ಬಿಡ್ತಾ ಇಲ್ಲ ಅವನು. ದಸರಾದು ಎಕ್ಸಿಬಿಷನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಸೇ ಹಾಯ್ ದಾದಾ. ಸೊ ವಿ ಆರ್ ಎಟ್ ದ ಮಾಲ್. ಯಾವ ಮಾಲ್ ಇದು? ಮಾಲ್ ಆಫ್ ಮೈಸೂರು. ಓಕೆ, ನೀರು ಒಟ್ಟಿಗೆ. ಬಾಯ್ ಬಾಯ್. ರೆಡಿ. Ready? Ready? Hello. ನೋಡಿಲ್ಲ ಹೇಗೆ. ಇವಾಗ ಬೌಲಿಂಗ್ ಆಡೋಣ ಅಂತ ಬಂದಿದ್ದೀವಿ. ಚೇಂಜ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. So yeah, Akshay is changing this shoe. View ನೋಡಿ ಹೇಗಿದೆ. Say bye. Bye. ಏನೋ ತೋರಿಸ್ತಿದ್ದಾರೆ ಅವನು. Hello. Copyright in the full songs. ಇರಲಿ. I'm ready. Matching. Twinning. Oh, touch ಇದೆ ಇನ್ನು. ನಾನು ಇಟ್ಕೋ.
ಗೇಮ್ ಮಾಡಿ ಇದಾಕಿದ್ರೆ ಗೇಮ್ ಪರ್ಫೆಕ್ಟ್. ಈಗ ಬೀಳ್ಬೋದು. ಫೋನ್ ಒಂದೇ ಲೈನ್ ಫೋನ್. ನಮ್ಮ ಮ್ಯಾಡಿ ಎಲ್ಲ ಆಟಾಡ್ತಿದ್ದಾನೆ, ಅವ್ರು ನೋಡ್ಕೊಳ್ತಿದ್ದಾರೆ. ಏನಾಯ್ತು, ಇನ್ನೊಂದು 3 ರೌಂಡ್. ಅಯ್ಯೋ ಆಚೆ ಹೋಗ್ಬಿಡ್ತು. ಎಲ್ಲ ಇಷ್ಟೊಂದು ಸ್ಟ್ರೈಟ್ ಆಗಿ ಹೋಗ್ತಿದೆ. ಅಕ್ಷಯ್ ಇವಾಗ ಮಸಾಜ್ ಮಾಡಿಸ್ಕೊಳ್ತಿದ್ದಾನೆ. ತುಂಬ ದಿನದಿಂದ ಹೇಳ್ತಿದ್ದ ಮಸಾಜ್ ಮಾಡಿಸ್ಬೇಕು, ನಾಳೆ ಸ್ಪಾಗ್ ಹೋಗುಂತ. ಅದಕ್ಕೆ ಇಲ್ಲಿ ಮಸಾಜರಲ್ಲಿ ಕೂತಿದ್ದಾನೆ. ಒಂದು 10 ಮಿನಿಟ್ಸ್. ಟಿಕ್ಕಲ್ ಆಗ್ತಿದ್ಯಾ? ಕಣ್ಣು ಮುಚ್ಕೋ, ಫೀಲ್ ಮಾಡು ಆರಾಮ್ಸೆ. ಬ್ಯಾಕ್ ಪ್ರೆಷರ್ ಎಲ್ಲ ಬೀಳ್ತಿದೆ ಅನ್ಸುತ್ತೆ. ಅಕ್ಷಯದು ಮಸಾಜ್ ಎಲ್ಲ ಆಯ್ತು. ಇವಾಗ ನಾವು ಹೊರಟ್ವಿ ಊಟ ಮಾಡಬೇಕು ಅಂತ ಯಾವ್ದಾದ್ರು ಸೀ ಫುಡ್ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ. ಒಂದಿದೆ, ಅದು ಇಲ್ವಾಲ ರೋಡ್ ಅಲ್ಲಿ ತೋರಿಸ್ತಾ ಇದೆ. ನಾವಿಲ್ಲೇ ಹತ್ರಲ್ಲಿ ಯಾವ್ದಾದ್ರು ಇರೋದು ನೋಡೋಣ ಅಂತ ಇವಾಗ ಝೂ ಹತ್ರ ಇದ್ದೀವಿ. ಅಡಿ ಒಳ್ಳೆ ನಿದ್ರೆ. ಇವಾಗ ವೆದರ್ ಕೂಲ್ ಆಯ್ತು ಅಲ್ವಾ? ಅವಾಗ ಸಖತ್ ಬಿಸಿಲು ಆಗ್ತದೆ. ನಾನೇನೇ ಒಂಥರ ಸಫೋಕೇಶನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಯಾವಾಗ ಊಟ ಮಾಡ್ಕೊಂಡ್ಬಿಡೋಣ. ಇಷ್ಟು ದಿನ ಅಕ್ಷಯ್ ನನ್ನ ಸೋಲಿಸ್ತಿದ್ದ ಬೌಲಿಂಗ್ ಅಲ್ಲಿ, ಇವತ್ತು ನಾನು ವಿನ್ ಆಗಿಬಿಟ್ಟಿದ್ದೀನಿ. ಹೆಂಗಿತ್ತು? ಖುಷಿ ಆಯ್ತು. ಹೌದೌದು, ಬಾರಿ ಚೆನ್ನಾಗಿತ್ತು. ಅಲ್ಲಿ ಒಬ್ರು ಸ್ಟಾಫ್ ಪಾಪ ಆಡಿನ ಇಟ್ಕೊಂಡಿದ್ರು, ಅದರಿಂದ ಆಟ ಆಡ್ಲಿಕ್ಕಾಯ್ತು. ಇಲ್ಲಾಂದ್ರೆ ನಾವು ಏನ್ ಮಾಡೋದಂದ್ರೆ ಇಲ್ಲಾಂದ್ರೆ ಒಬ್ರು ಇಟ್ಕೊಳ್ಳೋದು ಒಬ್ರು ಆಟ ಆಡೋದು ಹಂಗ್ ಮಾಡ್ತಾ ಇದ್ವಿ. ಅವ್ರು ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ಆಟ ಆಡ್ತಿದ್ವಿ. ಮೈಸೂರು ಅರಮನೆ. ಸೊ ಇವಾಗ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದು ಫಿಶರ್ಮ್ಯಾನ್ಸ್ ವಾರ್ಫ್ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ, ತೋರಿಸ್ತೀನಿ. ಫಾದರ್ ಆ್ಯಂಡ್ ಸನ್ ಅವ್ರದ್ದೇನೋ ಆಗ್ತಿದೆ ರೀ. ಬೀಳಲ್ಲ ಅವನು, ಅದರಲ್ಲಿ ಗ್ಯಾಪ್ ಇದೆ. ಆಚೆ ಸಡನ್ ನಿಂತ್ಬಿಟ್ರೆ ಕಷ್ಟ. ಬ್ಲಾಕ್ಬೆರಿ ಊಟ ಆಯ್ತು. ಇವಾಗ ಅರಸು ರೋಡಲ್ಲಿ ಹಂಗೆ ರೌಂಡ್ ಆಗ್ತಾ ಇದೀವಿ. ಏನಕ್ಕೆ ಅಂದ್ರೆ ಆಡಿಗೆ ಒಂದು ಟಾಯ್ ತಗೋಬೇಕಾಗಿತ್ತು ಆಯ್ತಾ, ವಾಕರ್, ಪುಷ್ ಮಾಡೋ ವಾಕರ್. ಏನು ರೆಸ್ಟೋರೆಂಟ್ ಅಲ್ಲಿ ಫುಲ್ ಆಡಿ ಅವ್ರ ಜೊತೆ ಆಟ ಆಡಿದ್ದು ಹೋದ ಕಡೆ ಎಲ್ಲ ಸ್ಟಾಫ್ಗಳೆಲ್ಲ ಇವನು ಎತ್ಕೊಂಡು. ಬಟ್ ನಮಗೆ ಆರಾಮಾಗುತ್ತೆ ಪಾಪ, ಅವ್ರು ನಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಅವ್ರು ಎತ್ಕೊಂಡು ಆಟ ಆಡಿಸ್ತಾ ಇದ್ರು. ನಾವು ತಿನ್ನುವಾಗ ಇಬ್ಬರೇ ಇರೋದಲ್ವಾ, ಯೂಶಲಿ ನಾವೇನು ಮಾಡ್ತೀವಿ ಅಂದ್ರೆ ಒಬ್ರು ತಿನ್ಬಿಟ್ಟು ಮತ್ತೆ ಇನ್ನೊಬ್ರು ನೆಕ್ಸ್ಟ್ ತಿನ್ನೋದು. ಒಂದೇ ರೋಡಲ್ಲಿ 3 ಸಲ ಓಡಾಡ್ತಿದ್ದೀವಿ. ಇದು ಇವಾಗ ಅರಸು ರೋಡಲ್ಲಿ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ. ಒಂದು ಸರ್ಕಲ್ ಅಂತೂ ಒಂದು 3-4 ಸಲ ರೌಂಡ್ ಹಾಕಿದ್ವಿ. ಅರಮನೆ ಒಂದು 3 ಸಲ ನೋಡಿದ್ವಿ. ಏನ್ ಕತೆ? ಮನೆಗೆ ಹೋಗೋಣ ಆಯ್ತು ಅಂತ ಹೇಳ್ಬಿಟ್ಟು ಹಿಂಗೆ ಮೈಸೂರಲ್ಲೇ ರೌಂಡ್ ಆಗ್ತಾ ಇದೀವಿ. ಅವಾಗ್ಲಿಂದ ಹೋಗಿ ಸರ್ಕಲ್ ಅಲ್ಲೇ ಹೋಗ್ತಾ ಇದೀವಿ. ಗೊತ್ತಾಗ್ತಿಲ್ವಾ ರೋಡ್? ವ್ಯಾನ್ ಹುಸೇನ್ ಈ ಕಡೆಗೆ ಹಾಕ್ಬಿಟ್ಟಿದ್ದಾರೆ ಬುಜ್ಜಿ. ಇಲ್ಲ ನೋಡಿದ್ದಾಳೆ ಪಪ್ಪನಿಗೆ ಫಸ್ಟ್ ಈ ಕಡೆ ನೋಡಿ. ಇಲ್ಲ ಇನ್ನೊಂದು ಬ್ರಾಂಚ್ ಇದೆಯಾ ಅಂತ ಅಲ್ಲೇ ಇಲ್ಲಿ ನೋಡಿದ್ದು. ಇಲ್ಲಿ ನಮ್ಮ ಪಪ್ಪ ತಗೊಂಡಿದ್ದು ಲೂಯಿಸ್ ಫಿಲಿಪಿಯಲ್ಲಿ, ಅಲ್ಲಿ ಮೇಲೆ ಹೋಗಿ.
ಅದು ಇವಾಗ ವಾಕರ್ ಸಿಕ್ಕಿಲ್ಲ ನಮಗೆ, ಅದಕ್ಕೆ ಇವಾಗ ಹಂಗೆ ಹೋಗ್ತಾ ಇದ್ದೀವಿ, ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಫೈನಲಿ ರೂಟ್ ಸಿಕ್ತು. ಇವಾಗ ಮ್ಯಾಪ್ಸ್ ಆವಾಗಲೇ ಆನ್ ಮಾಡಬೇಕಾಗಿತ್ತು, ಮಾಡಿದ್ದಿಲ್ಲ, ಗೊತ್ತಿದೆ ಅಂತ ಹೇಳ್ಬೇಕು ಅಕ್ಷಯ್. ಇವಾಗಂತೂ ಫೈನಲಿ ಮತ್ತೆ ಮ್ಯಾಪ್ ಹಾಕಿಲ್ಲ, ರೂಟ್ ಸಿಕ್ತು, ನಾವು ಹೋಗ್ತಾ ಇದೀವಿ. ಬರ್ತಿದ್ಯಾ ಅಂತ ಕಡೆ. ಓಕೆ ಗೈಸ್, ನಾವಿವಾಗ ಮನೆ ರೀಚ್ ಆಗಾಯ್ತು. ಅಕ್ಷಯ್ ಡಿನ್ನರ್ ಮಾಡಲ್ಲ ಅಂತ ಹೇಳಿದ್ರೆ ನಾನು ಒಂದು ಪಿಜ್ಜಾ ತಗೊಂಡೆ. ಅದು ಇವಾಗ ತಿಂದ್ಬಿಟ್ಟು ಮಲಗದೆ ಅಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ನೆಕ್ಸ್ಟ್ ವಿಡಿಯೋ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ, ಹಾಕಿದಾಗ ನೋಡಿ. ಓಕೆ, ಬೈ.